ಯಾವುದೇ ಕಾರಣಕ್ಕೂ ಕಾವೇರಿ ನಿಯಂತ್ರಣ ಸಮಿತಿಯ ತೀರ್ಪನ್ನ ರಾಜ್ಯ ಸರ್ಕಾರ ಒಪ್ಪಬಾರದು. ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ದಿನಕ್ಕೆ 3,500 ಕ್ಯೂಸೆಕ್ ನೀರನ್ನ ತಮಿಳುನಾಡಿಗೆ ಬಿಡಿ ಅಂತ ಹೇಳಿ ಕಾವೇರಿ ನಿಯಂತ್ರಣ ಸಮಿತಿ ಏನು ಆದೇಶ ಮಾಡಿದೆ, ಆ ಆದೇಶವನ್ನ ನಾವು ಗೌರವಿಸಲಿಕ್ಕೆ ಇವತ್ತು ನೀರಿಲ್ಲದ ಕಾರಣ ಸಾಧ್ಯ ಇಲ್ಲ ಅನ್ನೋದನ್ನ ಹೇಳಬೇಕಾಗುತ್ತೆ. ಇವತ್ತು 15 ದಿವಸಗಳ ಕಾಲ 4.5 TMC ನೀರು ಎಲ್ಲಿಂದ ನಾವು ಕೊಡ್ಲಿಕ್ಕೆ ಸಾಧ್ಯ? ಇವತ್ತು ನಮ್ಮ ಡ್ಯಾಮ್ಗಳಲ್ಲಿ ಇರೋದೇ 12 TMC. ಒಂದು ಬೆಂಗಳೂರಿಗೆ ತಿಂಗಳಿಗೆ 3 TMC ನೀರು ಕುಡಿಲಿಕ್ಕೆ ಬೇಕಾಗಿದೆ. ಕುಡಿಲಿಕ್ಕೆ ನೀರಿಲ್ಲದೆ ಇರುವಾಗ ತಮಿಳುನಾಡಿಗೆ ವ್ಯವಸಾಯಕ್ಕೆ ನೀರು ಕೊಡಿ ಅಂತ ಕೇಳೋದ್ರಲ್ಲಿ, ಆದೇಶ ಮಾಡೋದ್ರಲ್ಲಿ ಏನು ಅರ್ಥ ಇದೆ ಅನ್ನೋದನ್ನ ನಾವು ತೀರ್ಮಾನವನ್ನ ಮಾಡಬೇಕಾಗುತ್ತೆ. ತಮಿಳುನಾಡಿನ ರಾಜಕೀಯ ಪಕ್ಷಗಳು ಪದೇ ಪದೇ ಕೇಂದ್ರದ ಲಾಬಿ ಮಾಡಿ ನಮ್ಮ ಮೇಲೆ ಇಂಥ ಮರಣ ಶಾಸನವನ್ನ ಬರೀಲಿಕ್ಕೆ ಸಂಚು ಮಾಡೋದಾದ್ರೆ ನಾವು ರಾಜ್ಯ ಸರ್ಕಾರ ಸರಿಯಾಗಿ ಅವರಿಗೆ ಉತ್ತರವನ್ನ ಕೊಡಬೇಕಾಗುತ್ತೆ. ತಕ್ಷಣ ರಾಜ್ಯ ಸರ್ಕಾರ ಕಾವೇರಿ ನೀರು ನಿವಾರಣಾ ಪ್ರಾಧಿಕಾರದ ಮುಂದೆ ನಮ್ಮ ಮನವಿಯನ್ನ ಸಲ್ಲಿಸಬೇಕಾಗುತ್ತೆ. ಇವತ್ತಿನ ಸಂದರ್ಭದಲ್ಲಿ ನಮ್ಮ ಯಾವ ಡ್ಯಾಮ್ಗಳಲ್ಲಿ ಅದು KRS ಇರಬಹುದು, ಕಬಿನಿ ಇರಬಹುದು, ಹಾಗೆ ಆರಂಗಿ ಡ್ಯಾಮ್ಗಳಲ್ಲೂ ಸಹ ನೀರಿಲ್ಲದ ಕಾರಣ ನಾವು ನೀರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ಮನವಿಯನ್ನ ಕಾವೇರಿ ನೀರು ನಿವಾರಣಾ ಪ್ರಾಧಿಕಾರದ ಮುಂದೆ ರಾಜ್ಯ ಸರ್ಕಾರ ಸಲ್ಲಿಸಬೇಕಾಗುತ್ತೆ. ಅದನ್ನು ಹೊರತುಪಡಿಸಿ ರಾಜ್ಯ ಸರ್ಕಾರ ಕರ್ನಾಟಕದ ರೈತರ ಹಿತವನ್ನ ಬಲಿ ಕೊಟ್ಟು ನಿಮ್ಮ ರಾಜಕಾರಣಕ್ಕಾಗಿ ಇವತ್ತು ಈ ನಾಡಿನ ರೈತರನ್ನ ನೀವು ಬಲಿ ಕೊಟ್ಟು ನೀರು ಬಿಟ್ಟಿದ್ದೆ. ಆದ್ರೆ 91ರಲ್ಲಿ ಇಡೀ ಕರ್ನಾಟಕದ ಜನ ಹೇಗೆ ಭುಗಿಲೆದ್ರಲ್ಲ ಹಾಗೆ ಭುಗಿಲೆ ಹೇಳಬೇಕಾಗತ್ತೆ. ಅವತ್ತು 91ರಲ್ಲಿ ಆದಂತ ಸಾವು ನೋವುಗಳು ನಿಮಗೆ ನೆನಪಿರ್ಲಿ. ಹಾಗಾಗಿ ಕಾವೇರಿ ಅನ್ನೋದು ಕನ್ನಡಿಗರ ಅದೊಂದು ರೀತಿಯ ಜೀವವಾಹಿನಿ. ಅದರ ಜೊತೆಯಲ್ಲಿ ಹುಡುಗಾಟ ಆಡಬಾರದು ರಾಜ್ಯ ಸರ್ಕಾರ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಇವತ್ತು ಸಾಂಕೇತಿಕವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ರಾಜ್ಯ ಸರ್ಕಾರ ತೀರ್ಮಾನ ಕಾವೇರಿ ನಿಯಂತ್ರಣ ಸಮಿತಿಯ ಆದೇಶವನ್ನ ಧಿಕ್ಕರಿಸಿ ನಿಂತ್ಕೋಬೇಕು. 91ರಲ್ಲಿ ಹಾಗೆ ಬಂಗಾರಪ್ಪನವರು ಅವತ್ತು ಆ ತೀರ್ಪನ್ನು ಧಿಕ್ಕರಿಸಿ ನಿಂತರು. ಬಂಗಾರಪ್ಪನವರ ಶಿಷ್ಯ ಅಂತ ಹೇಳಿಕೊಳ್ಳುವಂತ DK ಶಿವಕುಮಾರ್ ಅವರು ಗುರುಗಳ ಮಾರ್ಗ ಹಿಡಿದ್ರೆ ಕರ್ನಾಟಕದ ಹಿತವನ್ನ ಕಾಪಾಡದಂಗಾಗುತ್ತೆ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಕಾವೇರಿ ನಿಯಂತ್ರಣ ಸಮಿತಿಯ ತೀರ್ಪನ್ನ ಧಿಕ್ಕರಿಸಬೇಕು ಅಂತ ಆಗ್ರಹಿಸ್ತೀವಿ. ಅದನ್ನು ಮೀರಿ ನೀರು ಬಿಟ್ರೆ ಇಡೀ ಕರ್ನಾಟಕದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಆಗುವ ಅನಾಹುತಕ್ಕೆ ಸರ್ಕಾರವೇ ಹೊಣೆಯನ್ನ ಹೊರಬೇಕಾಗುತ್ತೆ. ಕರ್ನಾಟಕದ ವಿಚಾರದಲ್ಲಿ ನನಗೆ ನಂಬಿಕೆ ಇಲ್ಲ. ಪದೇ ಪದೇ ಕರ್ನಾಟಕ ಬಂದ್ ಅಂತ ಹೇಳಿ ಅಲ್ಲೆಲ್ಲೋ ಮಾತಾಡಿ ಮನೆ ಸೇರ್ಕೊಂಡ್ಬಿಟ್ರೆ ಕರ್ನಾಟಕ ಬಂದ್ ಆಗಲ್ಲ. ಹಾಗಾಗಿ ಪ್ರತಿಭಟನೆಗೆ ಅನೇಕ ಮಾರ್ಗಗಳಿವೆ. ಜಾಸ್ತಿ ಸಪೋರ್ಟ್ ತಗೊಂಡ್ರೆ ಫುಲ್ ಮಾಡಬೇಕಾಗುತ್ತೆ. ಇಡೀ ರಾಜ್ಯವನ್ನ ಎಚ್ಚರಿಸಬೇಕಾಗುತ್ತೆ, ಜಾಗೃತಿ ಮೂಡಿಸಬೇಕಾಗುತ್ತೆ. ಬಂದ್ ಅನ್ನೋದು ಅದು ಬ್ರಹ್ಮಾಸ್ತ್ರ, ಕೊನೆಯ ಅಸ್ತ್ರವಾಗಬೇಕು. ಮಾತಿ ಮುಂಚೆ ಬಾಯಿ ಚಪ್ಪಲಕ್ಕೆ ಬಂದ್ ಅಂತ ಕರೆ ಕೊಡೋದು ಸರಿಯಲ್ಲ. ಹಾಗಾಗಿ ಈ ಅನೇಕ ಹೋರಾಟದಲ್ಲಿ ಇವತ್ತಿಡೀ ರಾಜ್ಯದ ಜನರನ್ನ, ಅದರಲ್ಲೂ ಕಾವೇರಿಯ ಪ್ರದೇಶದ ಜನರನ್ನ ನಾವು ಎಚ್ಚರಿಸಬೇಕಾಗುತ್ತೆ, ಜಾಗೃತಿ ಮೂಡಿಸಬೇಕಾಗುತ್ತೆ. ಹಂತವಾಗಿ ಈ ಚಳುವಳಿಯನ್ನ ನಾವು ಕೊಂಡೊಯ್ಯಬೇಕಾಗುತ್ತೆ. ಅದಕ್ಕೋಸ್ಕರ ಕರ್ನಾಟಕ ರಕ್ಷಣಾ ವೇದಿಕೆ ಇಡೀ ರಾಜ್ಯದಲ್ಲಿ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಈ ಚಳುವಳಿಯನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಇವತ್ತು ನಾಳೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಕಾವೇರಿ ಹೋರಾಟ ನಡೆಯುತ್ತೆ. ಒಮ್ಮೆ ಹಿಂದೆಲ್ಲ ಉತ್ತರದ ಕರ್ನಾಟಕದಲ್ಲಿ ಕಾವೇರಿ ವಿಚಾರದಲ್ಲಿ ಚಳವಳಿ ನಡೆಯುತ್ತಿರಲಿಲ್ಲ. ಹಾಗೆ ಈಗ ಹಾಗಿಲ್ಲ. ಈಗ ಎಲ್ಲಾ ಜಿಲ್ಲೆಗಳಲ್ಲೂ ಕರವೇ ಕಾರ್ಯಕರ್ತರು
ಕಾವೇರಿ ವಿಚಾರದಲ್ಲಿ ಮುಗಿಲೇಳುವಂತದ್ದು ತೀರ್ಮಾನವನ್ನ ಮಾಡಿದ್ದಾರೆ. ನಾನು ಮತ್ತೊಮ್ಮೆ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ. ನಿಮ್ಮ ರಾಜಕೀಯ ಹಿತಕ್ಕಾಗಿ ರಾಜ್ಯದ ಹಿತವನ್ನ ಬಲಿ ಕೊಡಬೇಡಿ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರಿಗೆ ಎಚ್ಚರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸಭೆಯನ್ನ ಮಾಡಬೇಕು. ಇಲ್ಲಿ ಕರೆಸಿ ನಾವು ನಮ್ಮ ಬಹುಶಃ ಆಗಸ್ಟ್ 3ನೇ ತಾರೀಕು ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು ಹಾಗೂ ತಮಿಳುನಾಡಿನ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಒಂದು ದೊಡ್ಡ ಚರ್ಚೆ ನಡೀತಾ ಇದೆ. ಆದರೆ ಆ ಚರ್ಚೆ ಯಾವ ಉದ್ದೇಶ ಅಂತ ಇನ್ನೂ ಪ್ರಕಟಣೆ ಆಗಿಲ್ಲ. ನನಗನ್ಸುತ್ತೆ ಕಾವೇರಿ ಅನ್ನುವ ವಿವಾದ ಒಂದು ಇತಿಹಾಸದ ಪರಿಹಾರವನ್ನ ಕಂಡುಕೋಬೇಕು ಅನ್ನೋದಾದ್ರೆ ಮುಂದೆ 3ನೇ ತಾರೀಕು ನಡೆಯುವ ಚರ್ಚೆಯಲ್ಲಿ ಪ್ರಮುಖ ಪಾತ್ರವನ್ನ ಕಾವೇರಿದೇ ಆಗ್ಲಿ ಅನ್ನೋದು ನನ್ನ ಬಯಕೆ. ನೀವು ತಮಿಳುನಾಡಿನ ಮುಖ್ಯಮಂತ್ರಿ ಬಂದು ಇಲ್ಲಿ ಚರ್ಚೆ ಮಾಡೋದು ಮುಂಚೆ ಯಾವುದೇ ಕಾರಣಕ್ಕೂ ನೀರಿಲ್ಲದ ಸಂದರ್ಭದಲ್ಲಿ ತಮಿಳುನಾಡಿಗೆ 4 ಲಕ್ಷ ನೀರನ್ನ ಕೊಡಬಾರ್ದು. ಬರ್ಲಿ ವಿಜಯ್ ಅವರು ಬರ್ಲಿ, ಅವರು ಬಂದು ನಮ್ಮ ಡ್ಯಾಮ್ಗಳನ್ನು ನೋಡ್ಲಿ. ನಮ್ಮ ಡ್ಯಾಮ್ ಅಲ್ಲಿ ನೀರಿದ್ರೆ ಆಗ ನಾವು ಏನಾದ್ರೂ ಒಂದು ತೀರ್ಮಾನವನ್ನ ಮಾಡಬಹುದು. ಇವತ್ತು ಕರ್ನಾಟಕದಲ್ಲಿ ಭಾರಿ ದೊಡ್ಡ ಬರಗಾಲ. ಇವತ್ತು ಬರಗಾಲ ಇದ್ದಂತ ಈ ಕಾಲದಲ್ಲಿ ನೀರು ಎಲ್ಲಿಂದ ಕೊಡ್ಲಿಕ್ಕೆ ಸಾಧ್ಯ? ಮಳೆ ಇಲ್ಲದ ಕಾರಣ ಕಾವೇರಿಯ ಪ್ರದೇಶದಲ್ಲಿ ಯಾವ ಡ್ಯಾಮ್ಗಳಲ್ಲೂ ನೀರಿಲ್ಲದ ಕಾರಣ ನಾವು ತಮಿಳುನಾಡಿಗೆ ನೀರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಕಾವೇರಿಯ ನೀರು ನಿಯಂತ್ರಣ ಸಮಿತಿಯ ಆದೇಶವನ್ನ ಪಾಲಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ನಾವು ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ. ಹಾಗಾಗಿ 3ನೇ ತಾರೀಕು ನಡೆಯುವಂತ ತಮಿಳುನಾಡು ಮುಖ್ಯಮಂತ್ರಿ ಮತ್ತು ಕರ್ನಾಟಕದ ಮುಖ್ಯಮಂತ್ರಿಗಳ ಚರ್ಚೆ ಏನು ಈ ಕಾವೇರಿ ವಿವಾದ ಏನಿದೆ ಅದಕ್ಕೆ ಒಂದು ಶಾಶ್ವತವಾದ ಪರಿಹಾರ ಕಂಡುಕೊಳ್ಳುವಂತ ರೀತಿಯಲ್ಲಿ ಚರ್ಚೆ ಆಗ್ಲಿ ಅಂತ ಹೇಳಿ ನಾನು ಇಬ್ಬರು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೀನಿ. 2 ರಾಜ್ಯಗಳಿಗೆ ಮನವಿ ಮಾಡ್ತೀನಿ. ಹಾಗೆ 2 ರಾಜ್ಯದ ನೀರಾವರಿ ತಜ್ಞರು ಹಾಗೆ ಕಾನೂನು ತಜ್ಞರು ಕೂತು ಒಂದು ಇತಿಹಾಸದ ದಾಖಲೆಯನ್ನ ಬರೆಯುವ ಕೆಲಸ ಆಗ್ಲಿ ಅಂತ ಹೇಳಿ ಹಾರೈಸ್ತೀನಿ. ರಾಮಲಿಂಗ ರೆಡ್ಡಿ ಅವರು ಇನ್ನೂ ಮನವಿ ಮಾಡ್ಕೊಂಡು ಕೂತ್ಕೊಂಡ್ರೆ ಪ್ರಯೋಜನ ಇಲ್ಲ. ಹಾಗಾಗಿ ರಾಮಲಿಂಗ ರೆಡ್ಡಿ ಅವರು ಸಚಿವರಿದ್ದೀರಿ, ನೀವು ಅಂಕಿಅಂಶಗಳನ್ನ ನಿಮ್ಮ ವಕೀಲರ ಮುಖಾಂತರ ಕಾವೇರಿಯ ಪ್ರಾಧಿಕಾರ ಏನಿದೆ ಕಾವೇರಿ ನಿವಾರಣಾ ಪ್ರಾಧಿಕಾರದ ಮುಂದೆ ನಮ್ಮ ಅಹವಾಲನ್ನ ಇಡಬೇಕಾಗತ್ತೆ. ನಮ್ಮ ವಕೀಲರ ಮುಖಾಂತರ ಇವತ್ತಿನ ಪರಿಸ್ಥಿತಿಯನ್ನ ಅರ್ಥ ಮಾಡಿಸಬೇಕಾಗತ್ತೆ. ಅರ್ಥ ಮಾಡಿಸುವಂತ ಕೆಲಸವನ್ನ ನಮ್ಮ ನೀರಾವರಿ ಸಚಿವರಾಗಿರುವಂತಹ ರಾಮಲಿಂಗ ರೆಡ್ಡಿ ಅವರು ತಕ್ಷಣ ಮಾಡಬೇಕು. ಯಾವುದೇ ಕಾರಣಕ್ಕೂ ಇಂಥ ಸಂದರ್ಭದಲ್ಲಿ ನೀವು ನೀರು ಕೊಡುವಂತ ಸಾಹಸಕ್ಕೆ ಕೈ ಹಾಕಬೇಡಿ ಅಂತ ಹೇಳಿ ನಾನು ಅವ್ರನ್ನ ಎಚ್ಚರಿಸ್ತೀನಿ. ಪ್ರಾಧಿಕಾರಕ್ಕೆ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಡೋದ್ರಲ್ಲಿ ಸರ್ಕಾರ ಸ್ವಲ್ಪ ನಿರ್ಲಕ್ಷ್ಯ ತೋರಿಸಿದೆ ಅಂತ ಅನ್ಸುತ್ತೆ. ಹೌದು, ಇವತ್ತಿನ ಸರ್ಕಾರ ಅಷ್ಟೇ ಅಲ್ಲ, ಇಲ್ಲಿವರೆಗೂ ಬಂದಂತ ಎಲ್ಲ ಸರ್ಕಾರಗಳು, ನಮ್ಮ ರಾಜ್ಯ ಸರ್ಕಾರ ವಕೀಲರಿಗೆ 106 ಕೋಟಿ ಹಣ ಕೊಡುತ್ತೆ. 106 ಕೋಟಿ ಹಣ ಕೊಟ್ಟರು ಸಹ ಯಾವುದೇ ಕಾವೇರಿಯ ಬಂದಂತ ತೀರ್ಪುಗಳಲ್ಲಿ ಒಂದು ತೀರ್ಪು ಸಹ ಕರ್ನಾಟಕದ ಪರವಾಗಿ ಬಂದಿದ್ದ ಇತಿಹಾಸ ಇಲ್ಲ. ಹಾಗಾಗಿ ನಮ್ಮ ವಕೀಲರು ಸರಿಯಾದ ರೀತಿಯಲ್ಲಿ ವಾದ ಮಾಡಬೇಕಾಗುತ್ತೆ. ಸರಿಯಾದ ರೀತಿಯಲ್ಲಿ ಕಾವೇರಿ ನೀರು ನಿವಾರಣಾ ಪ್ರಾಧಿಕಾರದ ಮುಂದೆ ನಮ್ಮ ಅಹವಾಲನ್ನ ಇಡಬೇಕಾಗುತ್ತೆ. ಪರಿಸ್ಥಿತಿಯನ್ನ ಅವರಿಗೆ ಅರಿವು ಮೂಡಿಸುವಂತದ್ದು ಆಗಬೇಕಾಗತ್ತೆ. ಪರಿಸ್ಥಿತಿ ಅರ್ಥ ಮಾಡಿಸುವ ಕೆಲಸ ನಮ್ಮ ವಕೀಲರಿಂದ ಆಗದೇ ಇದ್ದ ಕಾರಣ ಇಂಥ ತೀರ್ಪು ಬರಲಿಕ್ಕೆ ಕಾರಣವಾಗಿದೆ. ಹಾಗಾಗಿ ಈಗಲಾದರೂ ರಾಜ್ಯ ಸರ್ಕಾರ ಸರಿಯಾದ ವಕೀಲರನ್ನ ಇಟ್ಕೊಂಡು ಕಾವೇರಿ ನೀರು ನಿವಾರಣಾ ಪ್ರಾಧಿಕಾರದ ಮುಂದೆ ನಮ್ಮ ಇವತ್ತಿನ ಪರಿಸ್ಥಿತಿಯನ್ನ ಅರ್ಥ ಮಾಡಿಸ್ತಾರೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ.